ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಸೇಡಂ ತಾಲೂಕಿನ ಹೆಸರು ಉದ್ದನ್ನ ಸರ್ಕಾರ ಬೆಂಬಲ ಬೆಲೆಯೊಂದಿಗೆ ಖರೀದಿ ಮಾಡುವುದಾಗಿ ಕೇಂದ್ರಗಳನ್ನು ಆರಂಭಿಸಿದ್ದು, ಬಹುತೇಕ ಫಸಲು ಖರೀದಿ ಮಾಡಲಾಗಿದೆ. ಇನ್ನುಳಿದ ಶೇಕಡ 20ರಷ್ಟು ಬೆಳೆ ಖರೀದಿಸಲು ಅಧಿಕಾರಿಗಳು ಹಿಂದೇಟು ಹಾಕುತ್ತಿರುವುದರಿಂದ ಆಕ್ರೋಶಗೊಂಡ ರೈತರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎದುರು ಗುರುವಾರ ಪ್ರತಿಭಟನೆಯನ್ನ ನಡೆಸಿದ್ರು. ಈ ಬಾರಿ ಅತಿ ಹೆಚ್ಚು ಮಳೆ ಸುರಿದ ಕಾರಣಕ್ಕೆ ಎಲ್ಲಿಯೂ ಉತ್ತಮ ಬೆಳೆಯಾಗಿಲ್ಲ. ಈಗಾಗಲೇ ಅದೇ ಮಾದರಿ ಬೆಳೆ ಸಾವಿರಾರು ಕ್ವಿಂಟಲ್ಗೆ ಖರೀದಿಸಲಾಗಿದೆ. ಇದೀಗ ಉಳಿದ ಬಡ ರೈತರ ಶೇಕಡ 20ರಷ್ಟ ಫಸಲನ್ನ ಖರೀದಿ ಮಾಡಲು ಕ್ವಾಲಿಟಿ ಇಲ್ಲ ಎನ್ನುವ ಸಬೂಬನ್ನ ನೀಡಿ ತಿರಸ್ಕರಿಸಲಾಗ್ತದೆ. ನಮ್ಮದು ಗುಣಮಟ್ಟದಿಂದ ಕೂಡಿಲ್ಲ ಎಂದ್ರೆ ಮೊದಲು ಖರೀದಿಸಿದ ಮಾಲು ಅದೇ ರೀತಿಯದ್ದಾಗಿದೆ, ಅದು ಹೇಗೆ ಖರೀದಿಸಲು ಸಾಧ್ಯವಾಯಿತು ಅಂತ ಕಿಡಿಕಾರಿ. ಬಿಜೆಪಿ ಮುಖಂಡ ಶಿವಕುಮಾರ್ ಪಾಟೀಲ್ ತೆಲ್ಕೂರ ಸರ್ಕಾರದ ನಿಯಮದಂತೆ ಖರೀದಿಯಾಗಿಲ್ಲ, ಇಲ್ಲಿವರೆಗೆ ಖರೀದಿಸಿದ ಫಸಲು ಪ್ರಭಾವಿ ವ್ಯಕ್ತಿಗಳದ್ದಾಗಿದೆ, ಇದೀಗ ಬಡ ರೈತರನ್ನ ಸತಾಯಿಸುವ ಕೆಲಸ ಮಾಡ್ತಿದ್ದಾರೆ ಅಂತ ದೂರಿದ್ದಾರೆ. ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷ ಬಸವರಾಜ ರೇವಗೊಂಡ, ಪ್ರಮುಖರಾದ ರಾಮಚಂದ್ರ ಗುತ್ತೇದಾರ್, ವರದಸ್ವಾಮಿ, ರವಿ ಪಾಟೀಲ್, ಅಮಶೆಟ್ಟಿ ಹೆಡ್ಡಳ್ಳಿ, ರಾಜು ಪ್ರಸಾರ, ಚಂದ್ರಶೇಖರ ರಂಜೋಳ, ಸಿದ್ದಪ್ಪ ನೀಲಂಗಿ, ಶಿವಯ್ಯ ಹಿರೇಮಠ ಹಂದರಕಿ, ಮಲ್ಲಿಕಾರ್ಜುನ ಬೆಂಡ್ಲೆ, ಜಗದೇವಪ್ಪ ರಾವೂರ, ರವಿ ಕೋಮಟಿ, ಮನೋಹರ ರೆಡ್ಡಿ, ಚಂದ್ರಕಾಂತ್ ತೋಡ್ನಳ್ಳಿ, ಸಿದ್ದಲಿಂಗ ಗೌತಮ್, ಬಾಲರಾಜ್ ಕೊಡಸ, ವೀರಶೆಟ್ಟಿ ಸಜ್ಜನ, ಸಾಂಬಣ್ಣ ವಡಳ್ಳಿ ಇತರರು ಹಾಜರಿದ್ದರು. ವರದಿ ಗುಂಡಪ್ಪ ಪೂಜಾರಿ, ನ್ಯೂಸ್ 26 ಕನ್ನಡ, ಸೇಡಂ. ಉಳಿದು ಒಂದು 20% ಏನಾದ ಒಂದು 10,000 ಕ್ವಿಂಟಲ್ ಆಗ್ಬೋದು. ಅದನ್ನ ಖರೀದಿ ಮಾಡ್ರಿ. 10,000 ಆಗಂಗಿಲ್ಲ, ಆದ್ರೆ ನೀವು ಒಂದಿಷ್ಟು ಟೈಮ್ ಕೊಡ್ರಿ. ಇಂತಿಷ್ಟು ದಿನದಾಗ ಯಾರು ರಿಜಿಸ್ಟರ್ ಮಾಡ್ತಾರ ಏನು ಹೇಳ್ತಾರ ಅಷ್ಟು ಮಾಲ್ ನಾವು ತಗೋತೀವಿ ಅಂತೇಳಿ ಒಂದು ಕಾಲಾವಕಾಶ ಕೊಡ್ರಿ. ಆ ಕಾಲಾವಕಾಶದಾಗ ಕಾಟ ಮಾಡ್ಕೊಡ್ರಿ. ಇಲ್ಲಾಂದ್ರೆ ರೈತರು ಎಲ್ಲಿ ಹೋಗ್ಬೇಕು? ನಿಮ್ಮ ಮನೆ ಮುಂದೆ ಬಂದು ಚೆಲ್ಬೇಕಾರ ಇದೆಲ್ಲ ರಾಶಿ ಬೆಳೆದುದು? ಇನ್ನು ರೋಡಿಗೆ ಚೆಲ್ಲಿ ಇದು ಮಾಡ್ಬೇಕಾ? ನಾವು ಏನು ಮಾಡ್ಬೇಕು? ರೈತರು ಅದ್ರ ಬಗ್ಗೆ ನಿರ್ಧಾರ ಮಾಡ್ಬೇಕಲ್ಲ. ನೀವು ಯಾರಿಗೆ ಮಾತಾಡ್ರಿ, ಮ್ಯಾಗಿನವ್ರಿಗೆ ಮಾತಾಡ್ರಿ, ಡಿ ಸಿ ಅವ್ರಿಗೆ ಮಾತಾಡ್ರಿ, ಬೇರೆದವ್ರಿಗೆ ಮಾತಾಡ್ರಿ. ಇದಕ್ಕೆ ಇವತ್ತು ಪರಿಹಾರ ಏನಂಬದು ಇವತ್ತು ಹೇಳಬೇಕು, ಇವತ್ತೇ ಮುಗಿಸ್ಬೇಕು. ಸರ್, ನೀವು ಬೇಕಂತೇಳಿ ನಿಮ್ಮ್ಯಾಗ ಭಾಳ ಉದ್ದೇಶ ಇಟ್ಕೊಂಡು ಮಾತಾಡ್ಲತ್ತಾರ. ಎಲ್ಲದಕ್ಕೂ ನೀವು ಏನೋ ಬೇರೆ ಬೇರೆ ವಿಧದಿಂದ ಇಲ್ಲಿ ತನ ಬೇಕಿದ್ದವ್ರೆಲ್ಲ ಇಳಿಸ್ಕೊಂಡ್ಬಿಟ್ರಿ. ಈಗಿನ ಉಳಿದವ್ರು ಬೇಡ ಆಗ್ಯಾರ ನಿಮ್ಗೆ. ಇಲ್ಲಿ ತನ ಯಾಕೆ ತೊಗೊಂಡ್ರಿ ಅಂತ ಮಾಲು? ನಿಮ್ಮ್ಯಾಗೆ ಟಾರ್ಗೆಟ್ ಅದು ಭಾಳ ಜನರು. ನಿಮ್ಮ್ಯಾಗೆ ಟಾರ್ಗೆಟ್ ಅದ ಎಲ್ಲರದು. ಮತ್ ನೀವೇ ಬೇಕಂತೇಳಿ ಏನಾನ ಮಾಡ್ಲತ್ತೀರಿ. ನಿಮ್ದು ಏನಾನ ಇಂಟೆನ್ಷನ್ ಅದ, ನಿಮಗೂ ಏನಾನ ಬೇಕಾ, ಪರ್ಸೆಂಟೇಜ್ ಬೇಕಾ, ಮತ್ತೇನಾನ ನಿಮ್ದು ಏನಾನ ಬೇರೆ ಉದ್ದೇಶ ಅದನ ಗೊತ್ತಾಗ್ಬೇಕಲ್ಲ. ಈಗ ಇಲ್ಲಿ ತರ ತಗೊಂಡ್ರಿ ಅಲ್ಲ, ತಗೊಂಡಿಲ್ಲ ಅಂದ್ರೆ ಬೇರೆ ಮಾತಿತ್ತು. ಈಗಿರೋ ಮಾಲ್ನು ಅಲ್ಲಿರೋಂಥ ಮಾಲ್ ನೀವೇನು ತಗೊಂಡ್ರಿ, ಇದಕ್ಕಿಂತ ಕೆಟ್ಟದಾಗಿರತಕ್ಕಂಥ ಮಾಲ್ ಅಲ್ಲಿ ಅದ ನಿಂಬಲ್ಲಿ ಆಲ್ರೆಡಿ. ಇದು ತೋಲಕ್ ನಿಮ್ಗೆ ಏನದ? ಯಾಕೆ ಪ್ರಶ್ನೆ ಬರ್ಲತ್ತದ ಹೇಳ್ರಿ. ಈಗ ನೀವು ಮಾತಾಡ್ರಿ. ಏನು ಇದು ಬಿಟ್ರೆ ಏನಾನ ಇದ್ರೆ ಹೇಳ್ರಿ. ನೀವು ಯಾರನ್ನ ಮೊದಲು ತಗೊಂಡುದು ತಪ್ಪಾಗಿ ತಗೊಂಡ್ರ ಅಂತೀರ? ಅಲ್ಲ, ಮೊದಲು ಏನೋ ಅವ್ರು ತಪ್ಪಾಗಿ ತಗೊಂಡಿಲ್ಲ ಅಂತೀರ? ಏನೋ ಅವ್ರು ಏನಾನ ಎಕ್ಸೆಪ್ಟೇಷನ್ ಮಾಡಿ ಅವ್ರ ಮೇಲೆ ದುಡ್ಡು ತಗೊಂಡು ಏನಾನ ಕೆಟ್ಟದಾಗಿ ಕಾಟ ಮಾಡ್ಕೊಂಡ್ರ? ಅದನ್ನ ಬೇಕಲ್ಲ. ಹ್ಯಾಂಗ್ ಮಾಡ್ಕೊಂಡ್ರ? ಮತ್ತೆ ಇಲ್ಲಿ ತನಕ 80% ಹೋಗ್ಬಿಟ್ಟದ. ಏನೋ 10% ಇರ್ಬೋದು ಅಷ್ಟೇ, 90 ಮುಗ್ದದೆ. ಉಳಿದಿರೋದು 10%ಗೆ ನೀವು ಯಾಕೆ ಹಿಂಗ್ ಮಾಡ್ತಿದ್ರಿ? 90% ಯಾವ ರೀತಿ ನೀವು ಕಾಟ ಮಾಡ್ಕೊಂಡ್ರು? ಅವತ್ತೇನಾನ ಇವ್ರಿಗೆ ಏನಾನ ಕೊಟ್ರ ಕೇಸ್ ಮಾಡ್ಕೊಂಡ್ರ? ಇದು ಬೇಕಲ್ಲ, ಪ್ರಶ್ನೆಗೆ ಆನ್ಸರ್ ಬೇಕಲ್ಲ ಸರ್. ಅದೆಲ್ಲ ಕೆಟ್ಟ ಮಾಲ ಅವಾಗೆಲ್ಲ ಖರೀದಿ ಮಾಡ್ಲಾಕ ಬಂತು, ಇವತ್ತು ಬೇಡ ಅಂತೀರಿ. ಬೇಕಿದ್ದವ್ರದ್ದು ಮಾರಿ ನೋಡಿ ತಗೊಂಡ್ರೆ ಇಲ್ಲ ಏನಾದ್ರು ನಿಮ್ ಕಮಿಷನ್ ಇದೆನಾ? ಇಲ್ಲ ಅಲ್ಲ ಸರ್, ಈಗ ನೀವು ತಗೊಂಡಿರಿಲ್ಲ ಅದು ಹ್ಯಾಂಗ್ ತಗೊಂಡ್ರಿ ಅದೇ ತರ ಇದು ತಗೋರಿ. ನಮ್ದು ಏನಿಲ್ಲ, ಬೇರೆ ಏನಿಲ್ಲ. ಇಲ್ಲಿ ತರ ಏನ್ ತಗೊಂಡ್ರಿ ಅದೇ ತಗೋರಿ. ನಾವಲ್ಲತ್ತೀವಿ. ಯಾರ ರೈತರು ಏನು ಹೋಗಿ ಏನಲ್ಲಿ ಕಸ ಹಾಕೊಂಡ್ ಬರ್ಲತ್ತಿಲ್ಲ, ಅದ್ರ ಏನ್ ಬೆಳೆದಾರ ಅದೇ ಬೆಳಿ ತಂದು ಕೊಡ್ತಾರ. ನೀವು ಹಿಂಗೆ ಬೇಕು ಹಂಗೆ ಬೇಕಂದ್ರೆ ಈ ಸಲ ಡ್ಯಾಮೇಜ್ ಆಗಿದೆ ಬಂದದ ನೋಡ್ರಿ. ಟೋಟಲ್ ನಿಮ್ಗೆ ಎಲ್ಲರಿಗೂ ಗೊತ್ತದ, ಟೋಟಲ್ಲೇ ಗೊತ್ತದ ಎಲ್ಲರಿಗೆ. ಈಗ ಡ್ಯಾಮೇಜ್ ಆಗಿದೆ ಬಂದದ, ಏನ್ ಮಾಡ್ಬೇಕು ಹೇಳ್ರಿ ಅವ್ರು. ಅದು ಎಲ್ಲಿ ಒಯ್ದು ಹಾಕ್ಬೇಕು ಹೇಳ್ರಿ. ನೀವೇ ಒಂದು ಆನ್ಸರ್ ಕೊಡ್ರಿ ಮತ್ತೆ ನೋಡೋಣ. ಈಗೆಲ್ಲ ಈಗ ಅವ್ರು ಹೇಳಿದಾಗ
ಅವ್ರು ಎಲ್ಲ ಅಲ್ಲೆಲ್ಲ ಚೆಕ್ ಮಾಡಿ ಗಾಡಿ ತುಂಬ್ಕೊಂಡು ಬಂದಾಗ ಇಲ್ಲಿ ರಿಜೆಕ್ಟ್ ಮಾಡ್ತೀರಿ. ಏನಾಗ್ತದೆ ಅದೇ ಬರ್ಲತ್ತಿಲ್ಲ, ಲೈನಿಗೆ ಬರ್ತೀವಿ, ಅದೇ ಲೈನಿಗೆ ಬರ್ಲತ್ತೀನಿ. ಈಗ ಅಲ್ಲಿ ಜರ್ನಿ ಹಾಕಿ ಎಲ್ಲ ಮಾಡಿ ಎಲ್ಲ ತಂದು ಇಲ್ಲಿ ಗಾಡಿ ನಿಂದಿಸಿ ಮತ್ತೆ ವಾಪಸ್ ಹೋಗಿ ಅಂದ್ರೆ ಏನಾಗ್ತದೆ ಹೇಳ್ರಿ ರೈತರದ್ದು ಏನಾಗ್ತದೆ ಹೇಳ್ರಿ, ಬಾಳೆ ಏನಾಗ್ತದ ಹೆಂಗಾಗ್ತದೆ ಹೇಳ್ರಿ ನೀವು ಹೇಳ್ರಿ. ಇನ್ನು ಎಷ್ಟೊಂದು ಅವ್ರಿಗೆ ಇದಾಗ್ತದೆ ಹೇಳ್ರಿ. ಈಗ ಬೆಳೆ ಒಂದು ಲಾಸ್ ಆಗಿದ್ದು ಒಂದು, ಅದು ಎಲ್ಲೋ ಬೆಳೆದ 10-20% ಬೆಳೆನೇ ಬೆಳೆದದ ಈ ಸಾರಿ ಬೆಳೆದಿರೋದು. ಅದು ಕೂಡ ನೀವು ಈ ತರ ಮಾಡ್ತೀರಿ, ಅವ್ರಿಗೆ ಅಲ್ದಾಡಂತ ಕೆಲಸ ಮಾಡ್ತೀರಿ. ಈಗ ಅವ್ರು ಸರ್ ಈಗ ಅಲ್ಲಿ ಗಾಡಿ ತುಂಬ್ಕೊಂಡು ಬರ್ತಾರ, ಅವ್ರಿಗೆ ಏನ್ ಕಷ್ಟ ಆಗ್ತದೆ ಹೇಳಿ. ವಾಪಸ್ ಕಳಿಸ್ತೀನಿ ಅಂದ್ರೆ ಅವ್ರಿಗೆ ಏನ್ ಕಷ್ಟ ಅದ ಹೇಳಿ. ಈಗ ಒಂದೊಂದು ವಾರ ನಿಂತ ಅದೇ ಹೇಳತ್ತೀನಿ ಒಂದು ಕುಂಟಲ್ಕ 20 ಕಿಲೋ ಜೆನ್ನಿ ಬರ್ತಾವ. ನಿಮ್ಗೆ ಒಂದು ಗಿಡ ಎಲ್ಲ ಹೋಗಲ್ಲ, ಜೆನ್ನಿ ಹಾಕಿ ತರ್ಲಾಗತ್ತದ. ನನಗ ಅವೆಲ್ಲ ಬ್ಯಾಡ್ರಿ, ಸುತ್ತು ಬಳಸಿ ಮಾತು ಬ್ಯಾಡ್ರಿ. ಈಗ ಇದ್ರಾಗೆ ಎಲ್ಲ ಗೊತ್ತಾಯ್ತು ನಿಮ್ಗೆಲ್ಲಾನು, ಈ ಹೇಳಿದ ಮಾತಿನಾಗ ಎಲ್ಲಾನು ಗೊತ್ತಾಗ್ತದೆ ನಿಮ್ಗೆ. ಇಲ್ಲಿ ತನ ತಗೊಂಡ್ರಿ 80% 90% ಮಾಲ್ ತಗೊಂಡ್ರಿ, ಇನ್ನ 10% ಮಾಲ್ ತಗೋರಿ. ನೀವ್ ಏನ್ ಮಾಡ್ತೀರಿ ಏನಿಲ್ಲ ಗೊತ್ತಿಲ್ಲ, ಯಾರಿಗ್ ಮಾತಾಡ್ತೀರಿ ಗೊತ್ತಿಲ್ಲ. ಇದು ಕೆಲಸ ಮಾಡ್ಬೇಕು, ಇಲ್ಲ ಅಂದ್ರೆ ಇಲ್ಲಿ ತನ 80-90% ಮಾಲೆ ಹೆಂಗ್ ಖರೀದಿ ಮಾಡ್ರಿ, ಅದು ಯಾವ ದೃಷ್ಟಿ ಇಟ್ಕೊಂಡ್ ಮಾಡ್ರಿ, ಅದು ಏನ್ ಲೆಕ್ಕದಾಗ ಕಾಟ ಮಾಡ್ಕೊಂಡ್ರಿ, ಅದ್ರದ್ದು ಕೊಡ್ಬೇಕು ಲೆಕ್ಕ ನೀವು. ಇಲ್ಲ ಅಂದ್ರೆ ಅದ್ರದ್ದು ಲೆಕ್ಕ ಕೊಡ್ರಿ ನಮಗ್. ಅಲ್ಲಿ ಅದ್ರ ಲೆಕ್ಕ ಕೊಡ್ರಿ, ಹೆಂಗ್ ಮಾಡ್ಕೊಂಡ್ರಿ. ಈಗ ಯಾಕೆ ಮಾಡ್ಕೋತಿಲ್ಲ, ಇಲ್ಲಿ ತನ ಮಾಡ್ಕೊಂಡ್ರಿ, ಈಗ ಯಾಕೆ ಮಾಡ್ಕೋತಿಲ್ಲ. ಅದೇ ಹೇಳತ್ತೀನಲ್ಲ ನೋಡ್ರಿ. ಈಗ ಇಲ್ಲಿ ತನ ಮಾಡ್ಕೊಂಡ್ರಿ, ಇದು ಮಾಡ್ಕೊಲೇಬೇಕು ಮೇಡಮ್ ಅವ್ರೆ. ಇಲ್ಲಿ ತನ ಮಾಡ್ಕೊಂಡ್ರಿ, ನೀವು ಮಾಡ್ಕೊಂಡಿಲ್ಲ, ನೀವು ಸಾಧ್ಯನೇ ಇದ್ರಿ ಅಂದ್ರೆ ಮೊದಲೇ ನಿಲ್ಸ್ಬೇಕಾಗಿತ್ತು. ಈ ತರದ ಮಾಲ್ ನಡೆಯಂಗಿಲ್ಲ ಅಂತ ಮೊದಲೇ ಹೇಳ್ಬೇಕಾಗಿತ್ತು. ಅವ್ರು ಏನೋ ಮಾಡ್ಕೋತೀರಿ, ಇಟ್ಕೊಂಡು ನಿಮ್ ಬಳಿ ಯಾಕೆ ಬರ್ತಿದ್ರು. ಪಾಯಿಂಟ್ ಯಾಕೆ ಕೊಟ್ರಿ, ಮಾಲ್ ಖರಾಬ್ ಆಗಿ ಗೊತ್ತಿತ್ತು. ಸರ್ಕಾರ ಪಾಯಿಂಟ್ ಯಾಕೆ ಕೊಟ್ರಿ, ಪಾಯಿಂಟ್ ಅವಾಗ ಕೊಡ್ಬಾರ್ದಾಗಿತ್ತು ಸರ್. ಈ ವರ್ಷಿನ ಬೆಳೆನೇ ಹಂಗಿದೆ, ಟೋಟಲ್ ಹಂಗಿದೆ. ಇದ್ರ ಎರಡೇ ಮಾತು ಏನು ಇಲ್ಲ, ಈ ವರ್ಷಿನ ಬೆಳೆನೇ ಹಂಗಿದೆ. ಇದಕ್ಕೆ ಏನ್ ಮಾಡ್ತೀರಿ ನೋಡ್ರಿ, ನೀವು ಚರ್ಚೆ ಮಾಡ್ಬೇಕು. 5-10 ಮಿನಿಟ್ದಾಗ ನೀವು ಯಾರ ಜೊತೆ ಮಾತಾಡ್ತೀರಿ ಏನಿಲ್ಲ, ನಿಮ್ ಕ್ಲಿಯರೆನ್ಸ್ ಏನದ ಕರೆಕ್ಟ್ ಆಗಿ ಕೊಡ್ರಿ. ಇಲ್ಲ ಅಂದ್ರೆ ನಿಮ್ದು ಲೆಕ್ಕಪತ್ರ ಕೊಡ್ಬೇಕು. ನೀವು ಏನ್ ಖರೀದಿ ಮಾಡ್ರಿ ಇಲ್ಲಿ ತನ, ಅವ್ ಯಾವ ದೃಷ್ಟಿ ಇಟ್ಕೊಂಡು ಖರೀದಿ ಮಾಡ್ರಿ, ಏನ್ ಮಾಡ್ಯಾರ, ನಿಮ್ಗೆ ಏನ್ ಗೂಸ್ಕೋರಿ ಅದ ಏನದ ಗೊತ್ತಾಗ್ಬೇಕು. ನಾವು ಬಿಡಂಗಿಲ್ಲ ನಿಮ್ಗ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.